ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಹರಿಕಥಾಮೃತ ಸಾರದಲ್ಲಿ ಭೋಜನ ರಸ ವಿಭಾಗ ಸಂಧಿ ತುಂಬಾ ಒಳ್ಳೆ ಸಂಧಿ, ಅದನ್ನ ನೋಡ್ತಾ ಬರ್ತಾ ಇದ್ದೆವು. ನಿಮ್ಗೆ 9 ಶ್ಲೋಕಗಳು ನಾನು ನಿಮ್ಮ ಕೂಡ ಹಂಚಿಕೊಂಡಿದ್ದೇನೆ. ಇವತ್ತು 10ನೇ ಪದ್ಯ ಇವತ್ತು ಹಂಚಿಂತ. ಶ್ರೀ ಗುರುಭ್ಯೋ ನಮಃ. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷರಿ ಸಂಕರುಷಣ ಕೃತಿ ಸ ಪರಮಾನ್ನದೊಳ ಋತದೊಳಗಿಪ್ಪನಿರುದ್ಧ ಆ ಸುಪರ್ಣಾಂಸಗನು ಸೂಪದಿ ಬಾಸವಾನುಜ ಸಾಕದೊಳು ಮೂಲೇಶ ನಾರಾಯಣನು ಸರ್ವತ್ರ ನೆಲೆಸಿಗನು. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷರಿ ಸಂಕರುಷಣ ಕೃತಿಸ ಪರಮಾನ್ನದೊಳು ಘೃತದೊಳಗಿಪ್ಪನು ಅನಿರುದ್ಧ ಆ ಸುಪರ್ಣಾಂಸಕನು ಸೂಪದಿ ವಾಸವಾನುಜ ಸಾಕದೊಳು ಮೂಲೇಶ ನಾರಾಯಣನು ಸರ್ವತ್ರ ನೆಲೆಸಿಗನು. ಹೀಗೆ ಇದೆ ಪದ್ಯ. ಸೊ ಈಗ ಪ್ರತಿ ಪದ ಅರ್ಥ ನೋಡೋಣ. ವಾಸುದೇವ ನಾಮಕ ಪರಮಾತ್ಮನು ಅನ್ನದೊಳಗು ನಾನಾ ಸುಭಕ್ಷ್ಯದಿ ನಾನಾ ವಿಧವಾದ ಉತ್ತಮ ಭಕ್ಷ್ಯಗಳಲ್ಲಿ ಸಂಕರ್ಷಣ ಮೂರ್ತಿಯೋ ಕೃತಿಸ ಪ್ರದ್ಯುಮ್ನ ನಾಮಕ ಪರಮಾತ್ಮನು ಪರಮಾನ್ನದೊಳು ಪಾಯಸದೊಳಗು ಪರಮಾನಂದ ಪಾಯಸದೊಳಗು ಅನಿರುದ್ಧ ನಾಮಕ ಪರಮಾತ್ಮನು ಘೃತದೊಳಗೆ ತುಪ್ಪದೊಳಗು ಇಪ್ಪನು ಇರ್ತಾನೆ. ಆ ಸುಪರ್ಣಾಂಸಗನು, ಸುಪರ್ಣ ಅಂದ್ರ ಗರುಡ ವಾಹನನಾದ ಶ್ರೀಕೃಷ್ಣನು, ಸುಪರ್ಣ ಅಂದ್ರ ಗರುಡ, ಅವನ ಅಂಸಗ ಅಂದ್ರ ಹೆಗಳು ಮೇಲೆ ಕೂತಿರುವವನು. ಸೂಪ ಅಂದ್ರೆ ತೊಬ್ಬೆಯೊಳಗು ವಾಸವಾನುಜ ಇಂದ್ರನ ತಮ್ಮನಾದ ಉಪೇಂದ್ರನು ವಾಮನನು. ಸಾಕದೊಳು ಪಲ್ಯಗಳಲ್ಲಿಯೂ ಮೂಲ ಪ್ರಕೃತಿಗೆ ಈಸನಾದ ನಾರಾಯಣನು ಸರ್ವತ್ರದಲ್ಲಿ ಸರ್ವಭೋಜ್ಯ ಪದಾರ್ಥಗಳಲ್ಲಿಯೂ ನೆಲೆಸಿಗನು ವಾಸ ಮಾಡ್ತಾ ಇದ್ದಾನ. ತಾತ್ಪರ್ಯ ಹೇಗಿದೆ? ಅನ್ನದೊಳಗೆ ವಾಸುದೇವ ಮೂರ್ತಿಯು, ನಾನಾ ವಿಧ ಭಕ್ಷ್ಯಗಳಲ್ಲಿ ಸಂಕರ್ಷಣ ಮೂರ್ತಿಯು, ಕೃತಿಪತಿಯಾದ ಪ್ರದ್ಯುಮ್ನ ಮೂರ್ತಿಯು, ಪರಮಾನ್ನದೊಳಗು ತುಪ್ಪದೊಳಗೆ ಅನಿರುದ್ಧ ಮೂರ್ತಿಯು ಇರುತ್ತಾನೆ. ಗರುಡ ವಾಹನನಾದ ಶ್ರೀಕೃಷ್ಣನು ತೊಬ್ಬೆಯಲ್ಲಿಯೂ, ಉಪೇಂದ್ರನು ಪಲ್ಯದೊಳಗು, ಲಕ್ಷ್ಮೀಪತಿಯಾದ ಶ್ರೀ ನಾರಾಯಣನು ಸಕಲ ಭೋಜ್ಯ ಪದಾರ್ಥಗಳಲ್ಲಿಯೂ ವ್ಯಾಪ್ತನಾಗಿದ್ದಾನ. ಈ ಸಂಧಿಯ ಪ್ರಥಮ ಪದ್ಯ ಆರಂಭ ಈವರೆವಿಗೂ ಇನ್ನು ಮುಂದೆ ಹೇಳಿರುವ ಎಲ್ಲಾ ವ್ಯಾಪ್ತಿ ವಿಷಯವನ್ನು ಐತರೇಯ ಭಾಷ್ಯದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಅದೇ ಅಭಿಪ್ರಾಯವನ್ನೇ ಇಲ್ಲಿನೂ ಹೇಳಿದ್ದಾರೆ. ಅದರಲ್ಲಿ ನಿರುಪಮಾನಂದಾತ್ಮಕ ಎಂಬ 8ನೇಯ ಪದ್ಯ ಮೊದಲು 10ನೇಯ ಪದ್ಯದವರೆಗೂ ಹೇಳಿರುವ ಆಧಾರಭೂತವಾದದ್ದು ಐತರೇಯ ಉಪನಿಷತ್ ವಾಕ್ಯಗಳು. ಐತರೇಯ ಉಪನಿಷತ್ಲಿ ಹೀಗೆ ಇದೆ ಭಾಷ್ಯ. ಸಂಕರ್ಷಣಶ್ಚ ಪ್ರದ್ಯುಮ್ನೌ ತತ್ರ ಭೋಕ್ತಿಯಸು ಸಂಸ್ಥಿತೌ ಭೋಕ್ತ್ಯ ಶಕ್ತಿಪ್ರದೌ ನಿತ್ಯಂ ಭೋಕ್ತಾತೌ ಚ ವಿಶೇಷತಃ ನಾರಾಯಣ ಅನಿರುದ್ಧೌ ಚ ಭೋಜ್ಯ ವಸ್ತುಷು ಸಂಸ್ಥಿತೌ ತರ್ಪಕೋ ಸರ್ವಜೀವಾನಾಂ ಇತ್ಯಾದಿಗಳಿಗೆ 8ನೇಯ ಪದ್ಯವು ವ್ಯಾಖ್ಯಾನ ರೂಪವಾಗಿ ಇದೆ. ಅವಕಾಶ ಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತಃ ಪಂಚರೂಪಾತ್ಮಕಂ ವಿಷ್ಣುಂ ಯ ಉಪಾಸ್ತೆ ಸ ದೈವಹಿ. ಇದು 9ನೇಯ ಪದ್ಯದ ವ್ಯಾಖ್ಯಾನ ರೂಪವಾಗಿದೆ. ವಾಸುದೇವಾಸ್ತು ಚಾನ್ನಸ್ತೋ ಅನಿರುದ್ಧೋ ಘೃತೆ ಸ್ಥಿತಃ ನಾರಾಯಣಸ್ತು ಸರ್ವತ್ರ. ಇದು 10ನೇಯ ಪದ್ಯದ ವ್ಯಾಖ್ಯಾನ ರೂಪವಾಗಿದೆ. ಇದರ ಅರ್ಥಗಳೇ ಮೇಲಿನ ಪದ್ಯಗಳಲ್ಲಿ ಬಂದಿರುವುದರಿಂದ ಈ ಶ್ಲೋಕಗಳಿಗೆ ಅರ್ಥ ವಿವರಣೆ ಮಾಡಲಿಲ್ಲ.
ಅಗಣಿತಾತ್ಮ ಸುಭೋಜನ ಪದಾರ್ಥಗಳೊಳಗೆ ಅಖಂಡ ಒಂದಗಳಿನೊಳನಂತಾಂಶದಿಂದಲೇ ಖಂಡನೆಂದನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈ ಬಗೆಯ ರೂಪವನರಿತು ಪುಂಜಿಸಿ ಅರ್ಪಿಸುವ ನಡಿಗೆ ಅಗಣಿತಾತ್ಮ ಸುಭೋಜನ ಪದಾರ್ಥಗಳೊಳಗೆ ಅಖಂಡ ಒಂದೊಂದ ಅಗಳಿನೊಳ ಅನಂತಾಸದಿಂದಲಿ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ಈ ಬಗೆಯ ರೂಪವನರಿತು ಪುಂಜಿಸಿ ಅರ್ಪಿಸುವ ಅವನಡಿಗೆ ಮಧ್ಯಾರ್ಥ ಅಗಣಿತಾತ್ಮ ಅಗಣಿತ ಅಂದ್ರೆ ಗಣನ ಅಂದ್ರೆ ಎಣಿಸಲಕ್ಕೆ ಮುಡಿಯೋದು ಅಗಣಿತಾತ್ಮ ಲೆಕ್ಕವಿಲ್ಲದ ರೂಪಗಳುಳ್ಳ ಅನಂತಾನಂತ ರೂಪಗಳುಳ್ಳ ಸುಭೋಜನ ಪದಾರ್ಥಗಳ ಭೋಜನ ಮಾಡಲು ಅರ್ಹವಾದ ಪದಾರ್ಥಗಳ ಒಳಗೆ ಅಖಂಡವೆಂದಲು ಒಂದೊಂದು ಅಗಳಿನೋಳು ಒಂದೊಂದು ಅಂಶದೊಳಗೂ ಅನಂತಾಂಶದಿಂದಲೇ ಅನಂತವಾದ ಅಂಶಗಳಿಂದ ಇದ್ದು ಖಂಡನೆಂದೆನಿಸಿ ಖಂಡನೆಂಬ ನಾಮಧೇಯದಿಂದ ಜಗತ್ತಿನಲ್ಲಿ ಜೀವರುಗಳನ್ನು ತೃಪ್ತಿಪಡಿಸುವ ಸ್ವಗತ ಭೇದ ವಿವರ್ಜಿತನ ತನ್ನ ರೂಪಗಳಲ್ಲಿ ಪರಸ್ಪರ ಭೇದವಿಲ್ಲದಿರುವ ಶ್ರೀ ಪರಮಾತ್ಮನ ಈ ಬಗೆಯ ಖಂಡಗಳೆಂಬ ಎರಡು ವಿಧಗಳಾದ ರೂಪಗಳನ್ನು ಅರಿತು ತಿಳಿದು ಭುಂಜಿಸಿ ಭೋಜನವನ್ನು ಮಾಡಿ ಅವನಡಿಗೆ ಆ ಪರಮಾತ್ಮನ ಪಾದಾರವಿಂದಗಳಿಗೆ ಅರ್ಪಿಸು ಪಾದದಲ್ಲಿ ಸಮರ್ಪಣೆ ಮಾಡು ತಾತ್ಪರ್ಯಂಗದ ಅನಂತಾನಂತ ರೂಪಗಳುಳ್ಳ ಶ್ರೀ ಪರಮಾತ್ಮನು ಭೋಜನ ಮಾಡುವ ಭಕ್ಷ್ಯ ಪಲ್ಯ ಮೊದಲಾದ ಪದಾರ್ಥಗಳಲ್ಲಿ ಚಿರೋಟಿ ಮೊದಲಾದ ನಾಮಗಳಿಂದ ಅಖಂಡ ರೂಪನಾಗಿಯೂ ಅನ್ನದ ಪ್ರತಿಯೊಂದು ಅಗಳಿನಲ್ಲಿಯೂ ಪಲ್ಯದ ಒಂದೊಂದು ಹೋಳಿನ ಒಳಗೆ ಖಂಡ ರೂಪನಾಗಿಯೂ ಇರುವನು. ಚಿರೋಟಿ ಮೊದಲಾದ ಭಕ್ಷ್ಯ ಸಮುದಾಯಗಳಲ್ಲಿಯೂ ಸಮುದಾಯ ರೂಪದಿಂದ ಅಖಂಡ ಆಗಿದ್ದಾನ. ಅಂದರೆ 100 ಚಿರೋಟಿ ಒಟ್ಟು ಕೂಡಿದ್ದಾಗ ಚಿರೋಟಿ ಸಮುದಾಯದಲ್ಲಿ ಅಖಂಡನಾಗಿ ಇರ್ತಾನ. ಒಂದೊಂದು ಚಿರೋಟಿಯನ್ನು ಬೇರ್ಪಡಿಸಲು ಒಂದೊಂದರಲ್ಲಿಯೂ ಖಂಡರೂಪಿ ಎಂದೆನಿಸುವನು. ಒಳಗೆ ಅಖಂಡ ರೂಪಗಳಿಂದ ಭೋಜ್ಯ ವಸ್ತುಗಳಲ್ಲಿದ್ದರೂ ಭಗವದ್ ರೂಪಗಳಲ್ಲಿ ಪರಸ್ಪರ ಭೇದವಿಲ್ಲದಿರುವನು. ಚಿರೋಟಿ, ಜಿಲೇಬಿ, ಅನ್ನ, ಸಾರು ಮೊದಲಾದ ಪದಾರ್ಥಗಳಿಗೆ ಪರಸ್ಪರ ಭೇದಗಳಿದ್ದರೂ ಅವುಗಳಲ್ಲಿ ಆಯಾ ಆಕಾರಗಳಿಂದ ಇರುವ ಭಗವತ್ ರೂಪಗಳಿಗೆ ಗುಣಾದಿಗಳಲ್ಲಿ ಪರಸ್ಪರ ಭೇದವಿಲ್ಲ ಎಂಬ ಭಾವ. ಈ ಪ್ರಕಾರ ಅಖಂಡಗಳೆಂಬ ರೂಪಗಳಿಂದ ಭೋಜ್ಯ ವಸ್ತುವಾಗಿ ಜಗತ್ತಿನಲ್ಲಿ ಸಕಲ ಪ್ರಾಣಿಗಳನ್ನು ತೃಪ್ತಿಪಡಿಸುವುದೆಂದು ಭಾವಿಸಿ ಭೋಜನವನ್ನು ಮಾಡಿ ಭುಂಜಿಸಿದ ಕೃತ್ಯವನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು. ಇದನ್ನು ಶ್ರವಣ ಮಾಡುವವರು, ಅನುಷ್ಠಾನಕ್ಕೆ ತರುವವರು ಬಹು ಜನವಿರಲು ಸಮರ್ಪಿಸು ಮಾಡು ಎಂದು ಏಕವಚನವಾಗಿ ಒಬ್ಬರನ್ನೇ ಸಂಬೋಧಿಸಿ ಕೇಳಲಕ್ಕ ಕಾರಣ ಏನೆಂದರೆ ಸಮುದಾಯಿಕ ವಚನ ಎಂಬ ನ್ಯಾಯದಿಂದ ತಮ್ಮ ಶಿಷ್ಯ ಮಂಡಳಿಯನ್ನು ಒಂದೇ ಸಮುದಾಯವೆಂದು ದಾಸರಾಯರು ಬೋಧಿಸಿರುತ್ತಾರೆಂದು ತಿಳಿಯಬೇಕು. ಇಲ್ಲಿ 12ನೇ ಪದ್ಯಂಗದ ಈ ಪರಿಯಲರಿ ತುಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಗತ್ತು ಯಜ್ಞಗಳಾಚರಿಸಿದವನು. ಪೋಪುದಿಪ್ಪುದು ಬಪ್ಪುದೆಲ್ಲರ ಮಾಪತಿಗಧಿಷ್ಠಾನವೆನ್ನು ಕೃಪಾಪಯೋನಿಧಿ ಮಾತನಾಡಿಸುವನು ಜನನಿಯಂತೆ. ಈ ಪರಿಯಲ್ ಅರಿತು ಉಂಬವನ
ಈ ಪರಿಯಲ್ಲಿ ಅರಿತು ಉಂಬ ನರ ನಿತ್ಯೋಪವಾಸಿ ನಿರಾಮಯನು ನಿಷ್ಪಾಪಿ ನಿತ್ಯ ಮಗಸ್ಸು ಯಜ್ಞಗಳ ಆಚರಿಸಿದವನು ಪೋಪು ದಿಪ್ಪುದು ಬಪ್ಪುದು ಎಲ್ಲ ರಮಾಪತಿಗೆ ಅಧಿಷ್ಠಾನವೆನ್ನು ಕೃಪಾ ಪಯೋನಿಧಿ ಮಾತನ ಆಲಿಸುವನು ಜನನಿಯಂತೆ. ಪದ್ಯತಂಗದ ಈ ಪರಿಯಲ್ಲಿ ಮೇಲೆ ಹೇಳಿದ ಇದು ಮುಟ್ಲು ಹೇಳಿದ ಪ್ರಕಾರವಾಗಿ ಅಂತೂ ತಿಳಿದು ಅಂಬ ಉಂಬ ಮುಂಜಿಸುವ ಉಂಟ ಮಾಡೋದು ನರ ಮನುಷ್ಯನು ನಿತ್ಯೋಪವಾಸ ವ್ರತ ಆಚರಣೆ ಮಾಡಿದವನ ಫಲವನ್ನು ಹೊಂದುತ್ತಾನೆ. ನಿರಾಮಯನು ರೋಗ ಆಮಯ ಅಂದ್ರೆ ರೋಗ, ನಿರಾಮಯ ಅಂದ್ರೆ ರೋಗರಹಿತನು. ನಿಷ್ಪಾಪಿ ಪಾಪರಹಿತನು. ನಿತ್ಯ ನಿರಂತರದಲ್ಲಿಯೂ ಮಹತ್ ದೊಡ್ಡದಾದ ಶ್ರೇಷ್ಠವಾದ ಉತ್ತಮವಾದ ಯಜ್ಞಗಳ ಯಾಗಗಳನ್ನು ಆಚರಿಸಿದವನು ಆಚರಿಸಿದ ಫಲವನ್ನು ಹೊಂದುವನು. ಪೋಪುದು ತನ್ನ ಕೈಬಿಟ್ಟು ಹೋಗುವ ಪದಾರ್ಥಗಳು. ಚಿಕ್ಕ ವಯಸ್ಸಲ್ಲಿ ಕೂಡ ಮಕ್ಕಳನ್ನ ಪೋಪ ಹೋಗೋಣ ಬಾ ಅಂತ ಹೇಳ್ತಾ ಕರ್ಕೊಂಡು ಹೋಗೋರು. ಪಪ್ಪ ಅಂದ್ರೆ ಹೊರಗೆ ಹೋಗೋದು, ಕೈ ಹಿಡ್ಕೊಂಡು ಹೋಗೋದು. ಇಲ್ಲಿ ಪೋಪುದು ಅಂದ್ರೆ ತನ್ನ ಕೈ ಬಿಟ್ಟು ಹೋಗುವ ಪದಾರ್ಥಗಳು ಅಂತ ಅರ್ಥ. ಇಪ್ಪುದು ತನ್ನಲ್ಲಿಯೇ ಇರುವುದು. ಬಪ್ಪುದು ತನಗೆ ಕೈಗೂಡುವ ಪದಾರ್ಥಗಳು ಬರುವವು. ಇವೆಲ್ಲವನ್ನು ರಮಾಪತಿಗೆ ಅಧಿಷ್ಠಾನವೆಂದು ವಾಸಸ್ಥಾನವೆಂದು ತಿಳಿ. ಕೃಪಾ ಪಯೋನಿಧಿ ಕೃಪಾ ಸಮುದ್ರನು. ಪಯೋ ಅಂದ್ರೆ ಹಾಳು, ನಿಧಿ ಪಯೋನಿಧಿ ಅಂದ್ರೆ ಸಮುದ್ರ. ಕೃಪಾ ಸಮುದ್ರನು ಜನನಿಯಂತೆ ಹೆತ್ತ ತಾಯಿಯಂತೆ ಮಾತನು ನಮ್ಮ ವಾಕ್ಯಗಳನ್ನು ಆಲಿಸುವನು, ಪ್ರೀತಿಯಿಂದ ಕೇಳುವನು ಅಂತ ಹೇಳ್ತಾರೆ. ಮೇಲೆ ಹೇಳಿದಂತೆ ಅಖಂಡ ರೂಪಗಳಿಂದ ಶ್ರೀಹರಿಯು ಭೋಜ್ಯ ಪದಾರ್ಥಗಳಲ್ಲಿ ಲಪ್ತನಾಗಿ ಇರುವನೆಂದು ತಿಳಿದು ಭೋಜನವನ್ನು ಮಾಡುವವನು ನಿತ್ಯೋಪವಾಸ ವ್ರತ ಆಚರಣೆಯಿಂದ ಬರುವ ಫಲವನ್ನು ಹೊಂದುತ್ತಾನೆ. ನಿರೋಗಿಯಾಗುವನು, ಪಾಪರಹಿತನು. ನಿತ್ಯದಲ್ಲಿಯೂ ಅಶ್ವಮೇಧಾದಿ ಮಹಾ ಯಜ್ಞ ಆಚರಣೆಯಿಂದ ಬರುವ ಫಲವನ್ನು ಹೊಂದುವನು. ಇದಲ್ಲದೆ ನನ್ನನ್ನು ಬಿಟ್ಟು ಹೋದ ಪ್ರಿಯ ವಸ್ತುಗಳಲ್ಲಿ ಇದ್ದ ಪರಮಾತ್ಮನೇ ತದ ಆಕಾರನಾಗಿ ನನ್ನಲ್ಲಿ ಇದ್ದು ನನ್ನ ಕರ್ಮಾನುಸಾರ ನನಗೆ ಭೋಗಗಳನ್ನು ಕೊಡುತ್ತಿದ್ದನು. ಈಗಲೂ ನನ್ನ ಕರ್ಮದಿಂದಲೇ ನನಗೂ ಆ ಪದಾರ್ಥಗಳಿಗೂ ವಿಯೋಗ ಮಾಡಿಸಿದನು. ಇದು ಅವನ ಲೀಲೆಯೆಂದು ಭಾವಿಸಬೇಕು. ಇರುವುದನ್ನು ತನ್ನದೆಂದು ಹೆಚ್ಚು ಅಭಿಮಾನದಿಂದ ನೋಡದೆ ಪರಮಾತ್ಮನೇ ಧಾರಾಗಾರಾದಿ ರೂಪದಿಂದ ನನಗೆ ಭೋಗವನ್ನು ಕೊಡುತ್ತಿದ್ದಾನ ಹಂಗನ್ ಚಿತ್ರ ಮಾಡಬೇಕು. ಅವನ ಸಂಕಲ್ಪದಲ್ಲಿ ಯಾವಾಗ ಸಾಕೆಂದು ತೋರುವುದೋ ಆಗ ವಿಯೋಗ ಪಡಿಸ್ತಾನ. ಇವುಗಳೆಲ್ಲವೂ ಅವನ ಇಚ್ಛೆ ಎಂದು ಭಾವಿಸಬೇಕು. ಇನ್ನು ಅವನ ಸಂಕಲ್ಪದಿಂದಲೇ ನನಗೆ ಸುಖವನ್ನು ಕೊಡುವುದಕ್ಕಾಗಿ ಭೋಗ್ಯ ವಸ್ತು ರೂಪದಿಂದ ನನಗೆ ಸಂಬಂಧಪಡಿಸುವನು ಅಂತೂ ಇವೆಲ್ಲವೂ ಧಾರಾಗಾರಾದಿಗಳು ಭಗವತ್ ರೂಪಗಳೇ ಎಂದು ಭಾವಿಸಿ ಭಾರವನ್ನು ಪರಮಾತ್ಮನ ಮೇಲೆ ಹಾಕಿದರೆ ಆತನು ತಾಯಿಯು ಮಕ್ಕಳ ಮಾತನ್ನು ಆಲಿಸಿ ಪ್ರೀತಿಯಿಂದ ಅವರನ್ನು ಸಾಕುವಂತೆ ನಮ್ಮ ಮಾತುಗಳನ್ನು ಪರಮಾತ್ಮನು ಆಲಿಸಿ ನಮ್ಮನ್ನು ಪಾಲಿಸುತ್ತಾನ, ನಮ್ಮನ್ನ ಸಾಕುತ್ತಾನೆ ಎಂಬುದನ್ನ ಸ್ಪಷ್ಟವಾಗಿ ಈ ಪದ್ಯದಲ್ಲಿ ಹೇಳಿದ್ದಾರೆ. ಹರೆಯ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಅವಶ್ಯ ಕೇಳ್ರಿ. ಭೋಜನ ರಸ ವಿಭಾಗ ಸಂಧಿ ಎಂಬುದು ತುಂಬ ಒಂದು ಶ್ರೇಷ್ಠವಾದ ಒಂದು ಸಂಧಿ. ಯಾವ್ಯಾವ ವಸ್ತುಗಳಲ್ಲಿ ಏನೇನು ರೂಪ, ಎಷ್ಟು ರೂಪ ಎಲ್ಲ ಹೇಳ್ತಾರೆ. ಅವಶ್ಯ ಅದನ್ನ ಎಲ್ಲ ಓದಬೇಕು. ಊಟ ಮಾಡೋಂತಲ್ಲ ಈ ಸಂಧಿಯನ್ನ ಹೇಳ್ತಾಳೆ. ಊಟ ಮಾಡಿದ್ರೆ ಅನ್ನದಿ ಜೀರ್ಣ ಆಗೋದು, ಯಾವ ರೋಗನೂ ಬರೋದು. ನಿರಾಮಯ ಅಂತ ಹೇಳಿದ್ದಾರೆ. ಪಾಪ ಎಲ್ಲ ಕಳೆದು ಹೋಗೋದು ಅಂತ ಹೇಳಿದ್ದಾರೆ. ನಿಷ್ಪಾಪಿ ಅಂತ ಹೇಳಿದ್ದಾರೆ. ನಿರಾಮಯ ಅಂತ ಹೇಳಿದ್ದಾರೆ. ಏನೇನು ವರ್ಣನೆ ಮಾಡಿದ್ದಾರೆ ನೋಡ್ರಿ.
ಅವಶ್ಯ ಊಟ ಮಾಡೋ ಅಂತಲ್ಲ, ಈ ಪದ್ಯನ ಕೇಳ್ತಾ ಕೂಡ ಊಟ ಮಾಡುವಂತ. ಹರೇ ನಮಃ. ಶ್ರೀಕೃಷ್ಣ.